ಹಲೋ ನಮಸ್ತೆ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡಿ ಆ್ಯಂಡ್ ಬ್ಲಾಗ್ಸ್. ನಾನು ರಮ್ಯಾ. ನನ್ನ ಡೈಲಿ ಬ್ಲಾಗ್ ಹೇಗಿರುತ್ತೆ ಅಂತ ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಯ್. ಹಿಂದಿನ ದಿವಸನೇ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ. ದೋಸೆನೇ ಮಾಡಿರಲಿಲ್ಲ, ಹಾಗಾಗಿ ಅಕ್ಕಿ ನೆನೆಸಿದ್ದೆ. ನಾನು ಮಾಮೂಲಿ ದೋಸೆಗೆ ಅಂತಲೇ ಸೊಸೈಟಿ ಅಕ್ಕಿನೇ ನೆನೆಸೋದು. ನಾನು ಯಾವುದೇ ರೀತಿ ನಾರ್ಮಲ್ ಅಕ್ಕಿ ನೆನೆಸೋದಿಲ್ಲ. ಸೊಸೈಟಿ ಅಕ್ಕಿ ಆದರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ನಾನು ಅದಕ್ಕೆ ಅನ್ನ ಹಾಕೋದಿಲ್ಲ, ಅದ್ರ ಬದಲು ಅವಲಕ್ಕಿ ಯೂಸ್ ಮಾಡ್ತೀನಿ. ಹಾಗೆ ನಾನು ದೋಸೆಗೆ ಒಂದು ಬೌಲ್ ಆಗೋಷ್ಟು ಉದ್ದಿನಬೇಳೆ, ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನ ಹಾಕ್ತೀನಿ. ಹಾಕಿ ರುಬ್ಬಿ ಎತ್ತಿಟ್ಕೊಳ್ತಿದ್ದೆ. ಇದಕ್ಕೆ ಸ್ವಲ್ಪ ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ, ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಫುಲ್ ನೈಟೆಲ್ಲ ನೆನೆಯೋಕೆ ಇಡ್ತೀನಿ. ಫುಲ್ ನೈಟೆಲ್ಲ ನೆಂದರೆ ಅದು ಉಬ್ಬಿ ಬರುತ್ತೆ ಅಂತ. ಆಮೇಲೆ ಅದು ಚೆನ್ನಾಗಾಗಿರುತ್ತೆ ಹಿಟ್ಟು ಕೂಡ. ಬೆಳಗ್ಗೆ ದೋಸೆಗೆ ಅಂತ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ತೀನಿ. ರುಬ್ಕೊಂಡು ಆದಮೇಲೆ ಬೆಳಗ್ಗೆ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಅಂದರೆ ನಿನ್ನೆನೇ ಅಂದ್ಕೊಂಡಿದ್ದೆ ದೋಸೆ ಮಾಡಬೇಕು ಅಂಥೇಳಿ. ಹಾಗಾಗಿ ದೋಸೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನು ದೋಸೆ ಇಟ್ಮೇಲೆ ಈ ಥರ ಭಾರವಾಗಿ ಏನಾದರೂ ಏರ್ಬಿಟ್ಟು ಇಟ್ಟಿರ್ತೀನಿ ನೈಟೆಲ್ಲ. ಆವಾಗ ಅದು ನೀಟಾಗಿ ಉಬ್ಕೊಳ್ಳುತ್ತೆ ಅಂಥೇಳಿ. ಹಾಗೆ ಮಾರ್ನಿಂಗ್ ಎದ್ದು ಕಸ ಎಲ್ಲ ಅಂದರೆ ಬಾಗಿಲು ಎದುರುಗಡೆ ತುಂಬ ಕಸ ಎಲ್ಲ ಇತ್ತು. ಮಳೆ ಕೂಡ ಬಂದಿತ್ತಲ್ವ, ಹಾಗಾಗಿ ಕಸ ಎಲ್ಲ ಫುಲ್ ಗುಡಿಸ್ಕೊಂಡು ರಂಗೋಲಿ ಕೂಡ ಹಾಕಬೇಕಾಗಿತ್ತು. ಹಾಗಾಗಿ ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡ್ಕೊಂಡೆ. ಪಾಪು ಕೂಡ ಅಷ್ಟೇ ಅಲ್ಲೇ ಎತ್ಕೊಂಡಿದ್ದ, ಅಳ್ತಾ ಇದ್ದ ನಾನು ಬಿಡ್ತೀನಿ ಹೊರಗಡೆ ಅಂತ. ಹೊರಗಡೆ ಬಂದರೆ ಅವ್ನು ಸುಮ್ಮನೆ ಇರೋದಿಲ್ಲ, ಮೆಟ್ಲು ಇಳಿಯೋಕೆ ಹೋಗೋದು, ಹತ್ತಕ್ಕೆ ಹೋಗೋದು, ಆ ರೀತಿ ಮಾಡ್ತಾನೆ. ಹಾಗಾಗಿ ಅವನ್ನ ಹೊರಗೆ ಕರ್ಕೊಳ್ಳೋದಿಲ್ಲ. ಈಗ ಉಡೋ ಶೀಟೆಲ್ಲ ತೆಗೆದ್ಬಿಟ್ಟು ರಂಗೋಲಿ ಹಾಕೋಣ ಅಂಥೇಳಿ ಬಂದೆ. ಅವ್ನು ಕೂಡ ಅಷ್ಟೇ ರಂಗೋಲಿ ಡಬ್ಬೆ ಅವ್ನ ಕೈಲಿ ಕಸ್ಕೊಂಬಿಟ್ಟಿದ್ದ. ಅವ್ನ ಕಿಸ್ಕೊಳೋಕ್ಕೆ ಸಾಕಾಗೋಗುತ್ತೆ ಸರಿ ಅಂಥೇಳಿ ಸಿಂಪಲ್ ರಂಗೋಲಿ ಹಾಕ್ಕೊಳ್ತಿದ್ದೀನಿ. ಏಕೆಂದರೆ ಮೆಟ್ಲು ಹತ್ರನೇ ಇರೋದ್ರಿಂದ ಚಿಕ್ಕ ಚಿಕ್ಕ ರಂಗೋಲಿನ ಹಾಕ್ಕೊಳ್ಳೋದು ಅಂತ ಪ್ರತಿ ಬ್ಲಾಗಲ್ಲೂ ನಾನು ಹೇಳ್ತಾ ಇರ್ತೀನಿ. ತುಂಬ ದೊಡ್ಡ ರಂಗೋಲಿ ಹಾಕಿದರೆ ಎಲ್ಲ ತುಳ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಹಾಗೆ ಪ್ರತಿ ಸರಿನೂ ಉದಿಸ್ಲಿ ರಂಗೋಲಿ ಹಾಕೋದು ತುಂಬ ಒಳ್ಳೆಯದು. ಇದು ಆಗಿನ ಕಾಲದಿಂದಲೂ ನಡೆದು ಬಂದಿರೋಂಥ ಪದ್ಧತಿ ಆಗಿರುತ್ತೆ. ಎಲ್ಲಿದ್ದರೆ ಏನೋ ರಂಗೋಲಿ ಹಾಕೋದು ಒಂಥರ ಸಂಪ್ರದಾಯ ನಮ್ಮದು. ಹಾಗೆ ನಮಗೆ ಟೀಗೆ ಅಂತ ರೆಡಿ ಮಾಡಿಕೊಂಡು ಪಾಪು ಕೂಡ ಹಾಲಿಗೆ ಇಟ್ಕೊಂಡೆ. ಟೀ ಕುಡಿದು ಅವ್ನಿಗೂ ಹಾಲು ಕುಡಿಸಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಕೂಡ ಮುಗಿಸ್ಕೊಂಡೆ. ಅದೇನೋ ಒಂಥರ ಸಮಾಧಾನ. ಮೊದಲಿಗೆ ಪೂಜೆ ಮುಗಿಸ್ಕೊಂಡು ಆದಮೇಲೆ ನಾನು ಟಿಫನ್ ತಿನ್ನೋದು. ಪೂಜೆ ಮಾಡಾದ್ಮೇಲೆ ಒಂಥರ ಮನಸ್ಸಿಗೂ ಸಮಾಧಾನ ಅನಿಸುತ್ತೆ. ಹಾಗೆ ಧೂಪ ಕೂಡ ಹಾಕ್ತೀನಿ, ಪ್ರತಿದಿನ ಹಾಕ್ತೀನಿ. ಅದೊಂಥರ ಮನೆಯೇ ಪಾಸಿಟಿವ್ ವೈಬ್ಸ್ ಇದ್ದಂಗಿರುತ್ತೆ ಧೂಪ ಹಾಕೋದ್ರಿಂದ. ಹಾಗಾಗಿ ನಾನು ಡೈಲಿ ಧೂಪ ಹಾಕ್ತೀನಿ. ನಾನು ಕೂಡ ಎಲ್ಲ ಪೂಜೆ ಮಾಡಿದೆ. ಪಾಪು ಕೂಡ ಸ್ನಾನ ಮಾಡಿಸ್ಕೊಂಡು ಸರಿ ಟಿಫನ್ಗೆ ಅಂತ ದೋಸೆ ಎಲ್ಲ ರೆಡಿ ಮಾಡಿದ್ನಲ್ವ, ಅದು ಕೂಡ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ಸರಿ ದೋಸೆಗೆ ನಮ್ಮನೇಲಿ ಚಟ್ನಿ ಎಲ್ಲ ಮಾಡಿದರೆ ದೋಸೆಗೆ ಕಾಂಬಿನೇಷನ್ ಪಲ್ಯನೇ ಇರಬೇಕು. ಚಟ್ನಿ ಎಲ್ಲ ಮಾಡಿದರೆ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಅಂತ ಸರಿ ಆಲೂಗೆಡ್ಡೆ ಇತ್ತಲ್ವ, ಆಲೂಗೆಡ್ಡೆ ಪಲ್ಯನೇ ಮಾಡ್ಕೊಳ್ಳೋಣ ಅಂತ ನಾನು ಆಲೂಗೆಡ್ಡೆ ಪಲ್ಯಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಒಂದು 6 ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡು ಟೊಮೊಟೊ ಹಾಕ್ದೇ ಮಾಡ್ಕೊಬೋದು. 2 ಈರುಳ್ಳಿನ ಚಿಕ್ಕದಾಗಿ ಸ್ಲೈಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ತೊಗೊಂಡಿರುವಂಥ ಕರಿಬೇವನ್ನ ಹಾಕ್ಕೊಂಡು ಇದು ಸಿಡಿಯೋ ತನಕ ಸಿಡ್ದು ಆದಮೇಲೆ ನಾನು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಉದ್ದಿನಬೇಳೆನ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಉದ್ದಿನಬೇಳೆ ಹಾಕಿಲ್ಲ, ಕಡಲೆಬೇಳೆ ಹಾಕಿದ್ದೀನಿ. ತದನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಎಣ್ಣೆಲ್ಲ ಫ್ರೈ ಮಾಡ್ಕೊಂಡು ಆದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇದು ಎಣ್ಣೆಲೇ ಫ್ರೈ ಆಗಬೇಕು, ಆವಾಗ ತುಂಬ ಕ್ರಿಸ್ಪಿಯಾಗಿ ಸಿಗುತ್ತೆ. ಹಾಗೆ ಹಸಿ ಇದ್ದರೆ ತಿನ್ನೋದಕ್ಕೂ ಚೆನ್ನಾಗಲ್ಲ. ನಾನು ಆಲೂಗಡ್ಡೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೊನೆಗೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ನಾನು ಉಪ್ಪು ಮತ್ತು ಗರಂ ಮಸಾಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಹಸಿ ಇರಬೇಕು ಕೊತ್ತಂಬರಿ ಸೊಪ್ಪು, ಅವಾಗ ತುಂಬ ಚೆನ್ನಾಗಿರುತ್ತೆ ಪಲ್ಯ ಅಂಥೇಳಿ. ತದನಂತರ ಇದಕ್ಕೆ ಉಪ್ಪು ಹಾಗೆ ಗರಂ ಮಸಾಲೆ ಪುಡಿ ಅಷ್ಟೇ ಹಾಕ್ಕೊಳ್ತಿದ್ದೀನಿ. ಇದು ಹಾಕ್ಕೊಂಡಾದ್ಮೇಲೆ ದೋಸೆಗೆಲ್ಲ ಸ್ವಲ್ಪ ದೋಸೆ ಹಿಟ್ಟು ಕೂಡ ಗಟ್ಟಿಯಾಗಿತ್ತು, ಅದಕ್ಕೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರಿ ನಾನು ಮೈದನ ಕೂಡ ತಿನ್ನೋಕೆ ಬಂದಿದ್ದರು ನನ್ನ ಹಸ್ಬೆಂಡ್ ಕೂಡ. ಹಾಗಾಗಿ ದೋಸೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಸರಿ ದೋಸೆ ಕೂಡ ಹಾಕ್ಕೊಳ್ಳೋಣ, ಅವ್ರಿಗೂ ದೋಸೆ ಮಾಡಿಕೊಡು. ಪಾಪು ಕೂಡ ಏನಾದರೂ ಫುಡ್ ಪ್ರಿಪೇರ್ ಮಾಡಬೇಕು. ದೋಸೆನೇ ತಿನ್ನಿಸ್ಬೋದು, ಅವ್ನು ಇಷ್ಟಪಟ್ಟು ತಿನ್ನಲ್ಲ ದೋಸೆನ, ಅವ್ನಿಗೆ ಇಷ್ಟ ಕೂಡ ಆಗೋದಿಲ್ಲ ಅಂತೇಳಿ ಅವ್ನಿಗೇನು ದೋಸೆ ಕೊಡಲ್ಲ. ನಾನು ಅವ್ನಿಗೆ ಅಂತಲೇ ಬೇರೆ ಏನಾದರೂ ರೆಡಿ ಮಾಡ್ತೀನಿ. ಒಂದು ಕಡೆ ದೋಸೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ, ಒಂದು ಕಡೆ ಆಲೂಗಡ್ಡೆ ಪಲ್ಯ ಕೂಡ ಚೆನ್ನಾಗಿ ಬೆಂದಿದೆ. ಆಲೂಗಡ್ಡೆ ಪಲ್ಯ ಸ್ವಲ್ಪ ಗಟ್ಟಿ ರೀತಿ ಇದ್ದರೆ ನಮ್ಮ ಮನೇಲಿ ಯಾರೂ ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕಿ ತೆಳುವಾಗೆ ಮಾಡ್ಕೊಳ್ತೀನಿ. ನಾನು ಮೈದನ ಕೂಡ ದೋಸೆ ರೆಡಿ ಮಾಡಿಕೊಟ್ಟೆ. ನಾನು ಕೂಡ ಟಿಫನ್ ತಿಂದು ಬಂದೆ.
ಪಾಪು ಕೂಡ ರವೆ ಖೀರ್ ಅಥವಾ ರವೆ ಗಂಜಿ ಮಾಡಿದ್ದೀನಿ. ಅವನು ಯಾಕೋ ಖಾರದ ಐಟಮ್ಸ್ ತಿಂತಾ ಇರಲಿಲ್ಲ. ಹಾಗಾಗಿ ಮಧ್ಯಾಹ್ನಕ್ಕೆ ಅಂತ ಸಿಂಪಲ್ಲಾಗಿ ದೋಸೆ ಹಿಟ್ಟು ಕೂಡ ಇತ್ತು. ಹಾಗೆ ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ ಅಂತ ಪಲಾವ್ ಕೂಡ ಮಾಡ್ಕೊಳ್ತಿದ್ದೆ. ಪಲಾವ್ ಕೂಡ ಮಾಡ್ಕೊಳ್ಳೋಣ ಹಸ್ಬೆಂಡು ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ಮಾವಿನ ಹಣ್ಣು ಕೂಡ ತೊಗೊಂಬಂದಿದ್ರು. ನಾನು ಸುಮಾರು ಯೂಟ್ಯೂಬ್ಸ್, ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡ್ತಿದ್ರೆ ಈ ರೀತಿ ಮಾವಿನ ಹಣ್ಣನ್ನ ಕಟ್ ಮಾಡಿ ತೋರಿಸ್ತಿದ್ರಲ್ವ, ನಾನು ಒಮ್ಮೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಹಾಗೆ ಪಲಾವ್ ಮಾಡಿದ್ದೆ, ಸ್ವಲ್ಪ ಮಿಕ್ಸ್ಚರ್ ಕೂಡ ಇತ್ತು. ಸರಿ ಅಂಥೇಳಿ ದೋಸೆ ಎಲ್ಲ ದೋಸೆ ಕೂಡ ಪಲಾವ್ ಕೂಡ ಹಾಕ್ಕೊಟ್ಟೆ. ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ಕೊಳ್ತಾ ಪಲಾವ್ ತಿಂತಿದ್ವಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋದೊಂಥರ ಖುಷಿಯಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಟೈಮ್ ತಿಂದರೆ ತಿನ್ನೋಕ್ಕೂ ಕೂಡ ಮನಸ್ಸು ಬರೋಲ್ಲ. ಹಾಗಾಗಿ ಅಷ್ಟು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅದರಲ್ಲೂ ಮಾವಿನ ಹಣ್ಣು ಸೀಸನ್ ಅಂದರೆ ಮಾತ್ರ ಎಲ್ಲರಿಗೂ ಇಷ್ಟ. ಎಲ್ಲ ಥರದ ಮಾವಿನ ಹಣ್ಣು ಕೂಡ ಇಷ್ಟಪಟ್ಟು ಸುಮಾರು ದಿವಸ ಹಾಗೆ ಆಯಿಲ್ ಕೂಡ ಅಪ್ಲೈ ಮಾಡಿರೋದಿಲ್ಲ. ಹೇರ್ಸ್ ಎಲ್ಲ ಸ್ಪ್ಲಿಟ್ಸ್ ಆದ ಥರ ಆಗ್ತಾಯಿತ್ತು. ನನ್ನ ಹೇರ್ ತುಂಬ ಗ್ರೋತ್ ಆಗಿತ್ತು. ಪಾಪು ಆದಮೇಲಂತೂ ತುಂಬ ಹೇರ್ ಫಾಲ್ ಆಗಿ ಸ್ಟಾರ್ಟ್ ಆಯಿತು. ನಾನು ಯಾವ ರೀತಿ ಮನೆಯಲ್ಲೇ ಹೋಮ್ ರೆಮಿಡಿ ಥರ ಎಣ್ಣೆ ಅಂದರೆ ಮನೆಯಲ್ಲೇ ಇರೋವಂಥ ಪದಾರ್ಥನ ಮಾಡಿಕೊಂಡು ನಾನು ಈ ಥರ ಎಣ್ಣೆ ತಯಾರಿಸ್ಕೊಂಡು ಯಾವಾಗಲೂ ಇದೇ ಥರನೇ ನಾವು ಯೂಸ್ ಮಾಡೋದು. ನಾನು ಅದನ್ನು ಕಾಸ್ಕೊಂಡು ಸ್ಟಾಕ್ ಇಟ್ಕೊಳಕ್ಕೆ ಹೋಗಲ್ಲ. ಅಂದರೆ ಸುಮಾರು ದಿನ ಸ್ಟೋರ್ ಮಾಡಿ ಇಟ್ಕೊಳಲ್ಲ. ನನಗೆ ಯಾವಾಗ ಬೇಕೋ ಆವಾಗ ಕಾಸ್ಕೊಂಡು ಇಟ್ಕೊಳ್ತೀನಿ. ನಾನು ಒಂದು ಬೌಲ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅಂದರೆ ಅದು ಒಂಥರ ಹಸ್ರು ಕಲರ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಹೇರ್ ಕೂಡ ಗ್ರೋತ್ ಆಗುತ್ತೆ. ಹಾಗೆ ಸ್ಪ್ಲಿಟ್ಸಿಂಗ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ವೈಟ್ಸ್ ಹೇರ್ ಬರೋದು ಕೂಡ ಕಮ್ಮಿ ಮಾಡುತ್ತೆ. ಈರುಳ್ಳಿ ಹಾಕೋದ್ರಿಂದ ಈರುಳ್ಳಿನೂ ಅಷ್ಟೇ ಡ್ಯಾಂಡ್ರಫ್ನ ಕಮ್ಮಿ ಮಾಡುತ್ತೆ. ಈರುಳ್ಳಿ, ಮೆಂತೆ ಮತ್ತು ಹೇರ್ನ ಕೂಡ ಚೆನ್ನಾಗಿ ಗ್ರೋತ್ ಮಾಡುತ್ತೆ. ಈರುಳ್ಳಿ, ಮೆಂತೆಲೂ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದರಲ್ಲಿರುತ್ತೆ. ಹಾಗಾಗಿ ತುಂಬ ಹೇರ್ ಕೂಡ ಗ್ರೋತ್ ಆಗುತ್ತೆ. ಹಾಗಾಗಿ ನಾನು ಇದೇ ಥರನೇ ಮನೆಯಲ್ಲಿ ಮಾಡಿ ಅಂದರೆ ನನಗೆ ಸ್ಟೋರ್ ಮಾಡಿ ಇಟ್ಕೊಳಲ್ಲ. ನನಗೆ ಯಾವಾಗ ಬೇಕೋ ಆವಾಗ ನಾನು ಮಾಡ್ಕೊಳ್ತಾ ಇರ್ತೀನಿ. ಸ್ವಲ್ಪ ಎಣ್ಣೆ ಗ್ರೀನ್ ಕಲರ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೀವು ಬೇಕಾದ್ರೆ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾದ್ರೆ ನೀವು ದಾಸವಾಳ ಎಲೆ ಅಥವಾ ದಾಸವಾಳ ಹೂವು ಕೂಡ ಹಾಕ್ಕೊಬೋದು. ಅದರಲ್ಲೂ ಅಷ್ಟೇ ತುಂಬ ಬೆನಿಫಿಟ್ಸ್ ಕೂಡ ಇರುತ್ತೆ. ಡ್ಯಾಂಡ್ರಫ್ ಅಂತೂ ಸ್ವಲ್ಪನೂ ಬರೋಲ್ಲ ದಾಸವಾಳ ಹೂವು ಅಥವಾ ಎಲೆ ಹಚ್ಕೊಳ್ಳೋದ್ರಿಂದ. ನನಗೆ ದಾಸವಾಳ ಎಲೆ ಹೂವು ಸಿಕ್ಕಿಲ್ಲ. ಹಾಗಾಗಿ ನಾನು ಇಷ್ಟೇ ಪದಾರ್ಥನ ಹಾಕ್ಕೊಂಡು ಮಾಡ್ಕೊಳ್ತಿದ್ದೀನಿ. ಬೇಕಾದರೆ ನೀವು ಇದನ್ನು ಜಾಸ್ತಿ ಮಾಡಿ ಸ್ಟೋರ್ ಕೂಡ ಮಾಡಿ ಇಟ್ಕೊಬೋದು. ಹಾಗೆ ಮೆಂತೆಕಾಳಿಲ್ಲ ಅಂದರೆ ಮೆಂತೆಕಾಳನ್ನ ಪುಡಿ ಥರ ಮಾಡಿಕೊಂಡು ಹಾಕ್ಕೊಬೋದು. ಇನ್ನೂ ಹೆಲ್ತಿಗೆ ಒಳ್ಳೆಯದು. ನೋಡಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ. ಅದೇ ಎಣ್ಣೆ ಎಲ್ಲ ಗ್ರೀನ್ ಕಲರಿಗೆ ಟರ್ನ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಆವಾಗ ಹೇರ್ಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಕರ್ಬೇವಿನ ಸೊಪ್ಪಿಂದ. ಈರುಳ್ಳಿನೂ ಆಗಿರ್ಬೋದು, ಹಾಗೆ ಮೆಂತೆಕಾಳು ಕೂಡ ಆಗಿರ್ಬೋದು. ಬೇಕಾದ್ರೆ ವೀಕ್ಲಿ 2 ಟೈಮ್ಸ್ ನಾನು ಮೊಸರನ್ನ ಕೂಡ ತಲೆಗೆ ಅಪ್ಲೈ ಮಾಡ್ತೀನಿ, ಯಾವುದೇ ರೀತಿ ಡ್ಯಾಂಡ್ರಫ್ ಆಗಬಾರ್ದು ಅಂತ. ನಾನು ಅದನ್ನು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ, ನಾನು ಯಾವ ರೀತಿ ಮೊಸರನ್ನ ಹೇಗೆ ಅಪ್ಲೈ ಮಾಡ್ತೀನಿ ಅಂತ. ನೋಡಿ ಒಂಥರ ಗ್ರೀನ್ ಕಲರ್ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು ಗ್ರೀನ್ ಕಲರ್ ಥರ ಬಂದಿದೆ ಆಯಿಲ್ನು ಕೂಡ. ನಾನು ಯಾವ ರೀತಿ ತಲೆಗೆ ಅಪ್ಲೈ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನಾನು ಮೊದಲಿಗೆ ಕೂದಲನ್ನ ಬೈತಲೆ ರೂಪದಲ್ಲಿ ಕೈಯಲ್ಲೇ ಡಿವೈಡ್ ಮಾಡಿಕೊಂಡು ಒಂದು ಕಡೆಯಿಂದ ಹಚ್ಕೊಳ್ತೀನಿ. ನೀವು ಯಾರಾದರೂ ಮನೇಲಿ ಹಚ್ಚೋರಿದ್ರೆ ಅವ್ರ ಸಹಾಯದಿಂದ ಹಚ್ಚಿಸ್ಕೊಬೋದು. ನಾನು ಒಬ್ಬಳೇ ಇರೋದ್ರಿಂದ ನಾನೇ ಹಚ್ಕೊಳ್ತೀನಿ. ಒಂದೊಂದೇ ಬೈತಲೆ ಹಚ್ಕೊಂಡಾದ್ಮೇಲೆ ನಾರ್ಮಲ್ ಕೂದಲುಗಳಿಗೂ ಅಷ್ಟೇ ನೀಟಾಗಿ ಹಚ್ಕೊಳ್ತೀನಿ. ತುದಿ ಕೂದಲಿಂದ ಹಿಡಿದು ಪ್ರತಿಯೊಂದು ಕೂದಲಿಗೂ ನೀಟಾಗಿ ಆಯಿಲ್ನ ಬುಡಕ್ಕೆ ಸಮೇತ ಅಪ್ಲೈ ಆಗಬೇಕು. ಆ ರೀತಿ ಚೆನ್ನಾಗಿ ಹಚ್ಕೊಳೋದ್ರಿಂದ ತಲೆ ಕೂಡ ಇರುತ್ತೆ. ಹಚ್ಕೊಂಡು ತಕ್ಷಣ ತಲೆ ತೊಳ್ಕೊಳೋದು, ಅದು ತಲೆ ಬಾಚ್ಕೊಳೋದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಏರ್ ಫಾಲ್ ಜಾಸ್ತಿ ಆಗಿಬಿಡುತ್ತೆ ಆ ಥರ ಮಾಡೋದ್ರಿಂದ. ನಾನು ಒಂದು 10 ನಿಮಿಷ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ತಲೆನ ಮಸಾಜ್ ಮಾಡ್ಕೊಳ್ತೀನಿ. ಮಸಾಜ್ ಮಾಡ್ಕೊಂಡಾದ್ಮೇಲೆ 1 ಅವರ್ ತನಕ ತಲೆ ಸ್ನಾನ ಮಾಡಲ್ಲ ಅಥವಾ ತಲೆ ಕೂಡ ಬಾಚೋದಿಲ್ಲ. ನೋಡಿ ಈ ಥರ ಬೇಬಿ ಹೇರ್ಗೂ ಕೂಡ ಚೆನ್ನಾಗಿ ಆಯಿಲ್ನ ಕೂಡ ಅಪ್ಲೈ ಮಾಡ್ತೀನಿ. ಉಳಿದಿರೋ ಆಯಿಲ್ನ ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ತೀನಿ. ಅಂದರೆ ನಾನು 2 ಡೇಸ್ಗೆ ಆಗೋಷ್ಟು ಅಷ್ಟೇ, ವೀಕಲ್ಲಿ 2 ದಿವಸ ಅಷ್ಟೇ ಅಪ್ಲೈ ಮಾಡೋದ್ರಿಂದ ಸ್ವಲ್ಪನೇ ಆಯಿಲ್ನ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ಜಾಸ್ತಿ ಆಯಿಲ್ ಮಾಡಿಕೊಂಡು ಸ್ಟೋರ್ ಕೂಡ ಮಾಡಿ ಇಟ್ಕೊಬೋದು. ನಿಮಗೂ ಹೇರ್ ಗ್ರೋತ್ ಆಗಬೇಕು ಅಂದರೆ 1 ಟೈಮ್ ಈ ಥರ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಇಷ್ಟ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.